ಜನ್ಮಾಷ್ಟಮಿ ಅಂಗವಾಗಿ ಇಲ್ಲಿನ ತಾಲೂಕು ಯಾದವ ಸಂಘದಿಂದ ಮೊಸರು ಕುಡಿಕೆ ಹೊಡೆಯುವ ಉತ್ಸವ ಅಥವಾ ಕಂಸನ ತಲೆ ಒಡೆಯುವ ಕಂಸವದೆ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಡೆಯುವ ಶ್ರೀಕೃಷ್ಣನ ಆರಾಧನೆ ವೈವಿಧ್ಯತೆಯಿಂದ ಕೂಡಿದೆ. ಮೊದಲ ದಿನ ಶ್ರೀಕೃಷ್ಣನನ್ನು ದೇವಕಿ ಯಶೋದೆ ಸಹಿತ ಶೇಷ ವಾಹನದಲ್ಲಿ ಕೂರಿಸಿ ಪೂಜಾ ವಿಧಿಗಳನ್ನು ಮುಕ್ತಾಯವಾದ ಬಳಿಕ ಮರುದಿನ ದೇವಾಲಯದ ನವರಂಗದಲ್ಲಿ ಬಾಳೆಕಂಬದಿಂದ ಸೆರೆಮನೆಯನ್ನು ನಿರ್ಮಿಸಿ ಕೃಷ್ಣ ಬಲರಾಮನನ್ನು ತೊಟ್ಟಿಲು ಸೇವೆ ನಡೆಸುತ್ತಾರೆ. ಇನ್ನು ಸೆರೆಮನೆಯಿಂದ ವಾಸುದೇವನು ಗೋಕುಲಕ್ಕೆ ಹೊರಡುವ ಸಂದರ್ಭದಲ್ಲಿ ಬಂದ ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತದೆ. ಅಂದಿನ ಸಂಜೆ ಇಲ್ಲಿನ ಯಾದವ ಜನಾಂಗದ ಪ್ರಮುಖರ ನೇತೃತ್ವದಲ್ಲಿ ಚೆನ್ನಕೇಶವ ಸ್ವಾಮಿ ಮತ್ತು ಶ್ರೀಕೃಷ್ಣನ 8 ಬೀದಿಯಲ್ಲಿ ಅತ್ಯಂತ ವೈಭವದಿಂದ ಉತ್ಸವ ಆಚರಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸುತ್ತಾರೆ. ಬಳಿಕ ದೇವಾಲಯದ ಮುಂದೆ ಕುರುಜಿ ಮಂಟಪವನ್ನು ಸಾಂಕೇತಿಕವಾಗಿ ನಿರ್ಮಿಸಿ ಎತ್ತರದಲ್ಲಿ ಮೊಸರು, ಹಾಲು, ಬೆಣ್ಣೆ ಮತ್ತು ನವಧಾನ್ಯಗಳು ತುಂಬಿದ ಕಟ್ಟಲಾಗುತ್ತದೆ. ಇನ್ನು ಕಂಸನ ತಲೆಯನ್ನು ಹೊಡೆಯುವುದು ಅಥವಾ ಕಂಸವದೆ ಎನ್ನಲಾಗುತ್ತದೆ. ಕುರುಜಿ ಮಂಟಪದ ಬಳಿಕ ಉತ್ಸವ ಧಾವಿಸಿದಂತೆ 20ಕ್ಕೂ ಹೆಚ್ಚಿನ ಯುವಕರು ಕೃಷ್ಣ ಮತ್ತು ಚೆನ್ನಕೇಶವ ಸ್ವಾಮಿಗೆ ಘೋಷಣೆ ಹಾಕುತ್ತಾರೆ. ಮಂಟಪವನ್ನು ಪ್ರದಕ್ಷಿಣೆ ಹಾಕಿ ಒಬ್ಬರ ಮೇಲೆ ಒಬ್ಬರು ನಿಂತು ಎತ್ತರವಾದ ಮೊಸರು, ಹಾಲು, ಬೆಣ್ಣೆ ಮತ್ತು ನವಧಾನ್ಯಗಳ ಗಡಿಗೆ ಕೈ ಹಾಕಿ ಕೊಡುಗೋಲಿನಿಂದ 5 ಗಡಿಗಳನ್ನು ಹೊಡೆಯುವ ದೃಶ್ಯ ನಿಜಕ್ಕೂ ಭಕ್ತರು ಸಂಭ್ರಮದಿಂದ ಆಚರಿಸುವ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಪನ್ನಗೊಳ್ಳುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ತಾಲೂಕು ಯಾದವ ಸಂಘದಿಂದ ಶ್ರೀಕೃಷ್ಣನ ವೇಷಭೂಷಣ ಹಾಕಿದ ಪುಟ್ಟ ಮಕ್ಕಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸುತ್ತಾರೆ. ಬಂದ ಸಾವಿರಾರು ಭಕ್ತರಿಗೆ ಪುಳಿಯೋಗರೆ ಪ್ರಸಾದವನ್ನು ವಿತರಿಸಲಾಗುತ್ತದೆ. ಈ ಎಲ್ಲ ಪೂಜಾ ಕಾರ್ಯವನ್ನು ದೇಗುಲದ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್ಟರು ಮತ್ತು ನರಸಿಂಹ ಭಟ್ಟರು ಇನ್ನಿತರರು ಆಗಮಿಕರು ನಡೆಸಿಕೊಟ್ಟರು. ಉಳಿದಂತೆ ಮೊಸರು ಕುಡಿಕೆ ಉತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಬೇಲೂರು ತಹಶೀಲ್ದಾರ್ ಎಂ ಮಮತಾ, ದೇಗುಲ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಮತ್ತು ಇಒ ಯೋಗೀಶ್, ಪುರಸಭಾ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ, ಪುರಸಭಾ ಉಪಾಧ್ಯಕ್ಷ ಉಷಾ ಸತೀಶ್, ಸದಸ್ಯರಾದ ಶ್ರೀನಿವಾಸ್, ತಾಲೂಕು ಯಾದವ ಸಂಘದ ಅಧ್ಯಕ್ಷ ರಮೇಶ್, ಪದಾಧಿಕಾರಿಗಳಾದ ಎಸ್ಕೆ ನಾಗೇಶ್, ಬಿಸಿ ಆನಂದ್, ಪುರುಷೋತ್ತಮ್, ಆಡಿಟರ್ ಕೃಷ್ಣಮೂರ್ತಿ, ನಿವೃತ್ತ ತಹಶೀಲ್ದಾರ್ ಅಣ್ಣೇಗೌಡ ಹಾಗೂ ಸಮಸ್ತ ಸುರಪುರ ಗ್ರಾಮಸ್ಥರು ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಈ ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಾರೆ. ವಿಶೇಷ ಕೂಡ ಭಕ್ತಾದಿಗಳು ಕೂಡ ನಮ್ಮ ಕೃಷ್ಣನ ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಕೇವಲ ನೆನಪು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಭಗವದ್ಗೀತೆಯಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನು ನಮ್ಮ ಯುವ ಜನತೆಗೆ